ದಕ್ಷಿಣ ಕನ್ನಡ ಜಿಲ್ಲೆಯ ಇಂಡಿಯಾ ಕೂಟದ ಕಾಂಗ್ರೆಸ್ಸೇತರ ಪಕ್ಷಗಳು ಬಹಳ ಪ್ರಧಾನವಾಗಿ ಆಮ್ ಆದ್ಮಿ, CPI, CPM ಮತ್ತು ಇನ್ನಿತರ ರೈತ, ಕಾರ್ಮಿಕ, ಜನಪರ ಸಂಘಟನೆಗಳೊಂದು ಕೂಟವಾಗಿ BJPಯ ವಿರುದ್ಧ ಮತ ಚಲಾಯಿಸಬೇಕು ಅಂತ ಚುನಾವಣೆಯಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ನಾವು ಯಾರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಲು ಜನರಲ್ಲಿ ವಿನಂತಿಸ್ತಾ ಇರೋದು ಯಾಕೆ ಅಂದರೆ BJP ಈ ದೇಶ ಮತ್ತು ಜಿಲ್ಲೆಗೆ ತಂದೊಡ್ಡಿರುವಂಥ ಅಪಾಯಗಳನ್ನು ನಾವು ಗ್ರಹಿಸಿ ಆ ಅಪಾಯದಿಂದ ನಮ್ಮ ದೇಶವನ್ನು ಪಾರುಗೊಳಿಸಬೇಕು ಅಂತಾದರೆ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಭಾಳ ಪ್ರಧಾನವಾಗಿ BJP 10 ವರ್ಷ ಆಡಳಿತದಲ್ಲಿ ದೇಶದ ಖಜಾನೆ ಇವತ್ತು ಬರಿದಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೇಶದ ಸಾಲ 3 ಪಟ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ದು ಒಂದು, ಮತ್ತು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಇವತ್ತು 20 ಕೋಟಿ ಉದ್ಯೋಗ 10 ವರ್ಷದಲ್ಲಿ ನಿರ್ಮಾಣ ಆಗಬೇಕಿತ್ತು. ಅದರ ಬದಲಿಗೆ ದೇಶದಲ್ಲಿ ನಿರುದ್ಯೋಗದ ದರ 15% ಹೆಚ್ಚಾಗಿದೆ. ಮಾತ್ರ ಅಲ್ಲ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕನಿಷ್ಠ 50 ಲಕ್ಷ ಉದ್ಯೋಗಗಳು ಭರ್ತಿ ಮಾಡದೆ ಖಾಲಿ ಬಿದ್ದಿದ್ದಾವೆ. ಅದರಿಂದಾಗಿ ಈ ಮೋದಿ ಸರ್ಕಾರ ಯುವಜನ ವಿರೋಧಿ ಸರ್ಕಾರ ಮತ್ತು BJP ಯುವಜನ ವಿರೋಧಿ ಪಕ್ಷ ಅನ್ನುವಂಥದ್ದು ಸಾಬೀತಾಗಿದೆ. ಇವತ್ತು ಚುನಾವಣೆ ಬಾಂಡ್ ಹಗರಣ ಇರ್ಬೋದು, ಮತ್ತು PM ಕೇರ್ ಫಂಡ್ ಇರ್ಬೋದು, ಅದೇ ರೀತಿ ನೋಟ್ ಬ್ಯಾನ್ ಇರ್ಬೋದು, ಹಾಗೆ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಮಾಡಿದಂಥ ಇವರ ನೀತಿಗಳಿರ್ಬೋದು, ಇವೆಲ್ಲವೂ ಕೂಡ ಜನಸಾಮಾನ್ಯರಿಂದ ಕಿತ್ತು ಶ್ರೀಮಂತರ ಖಜಾನೆಯನ್ನು ತುಂಬುವಂಥ ಯೋಜನೆಗಳು ಮಾತ್ರ ಆಗಿತ್ತು. ಅದರ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನಾಗಿದೆ. ಇವತ್ತು ಜಿಲ್ಲೆಯಲ್ಲಿ 33 ವರ್ಷಗಳಿಂದ BJP ಸತತವಾಗಿ ಗೆಲ್ತಾ ಇದೆ. ಈ 33 ವರ್ಷಗಳಲ್ಲಿ ಸರಿಯಾದಂಥ ಒಂದು ಕೈಗಾರಿಕೆಯನ್ನು ತರಲಿಕ್ಕಾಗಲಿಲ್ಲ. ಅದರ ಬದಲಿಗೆ ನಮ್ಮ ಹೆಮ್ಮೆಯ ವಿಮಾನ ನಿಲ್ದಾಣ ಇರ್ಬೋದು, ಮಂಗಳೂರು ಹಾರ್ಬರ್ ಇರ್ಬೋದು, ಇವುಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದರು. ನಮ್ಮ ಸಾರ್ವಜನಿಕ ರಂಗದ ಬ್ಯಾಂಕ್ಗಳನ್ನು ಗುಜರಾತಿನ ನಷ್ಟದಲ್ಲಿರುವಂಥ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಿದರು. ಮತ್ತು ಉದ್ಯೋಗ ತರುವಂಥ ಯಾವುದೇ ಕೈಗಾರಿಕೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಿಲ್ಲ. ಬದಲಿಗೆ ಇಲ್ಲಿರುವಂಥ MRPL, SEZ ನಂಥ ಕೈಗಾರಿಕೆಗಳಲ್ಲಿ ಸ್ಥಳೀಯರ ಬದಲಿಗೆ ಹೊರ ರಾಜ್ಯದವರ ನೇಮಕಾತಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು. ಆ ಮೂಲಕ BJP ಇಲ್ಲಿನ ಯುವಜನರ ಪಾಲಿಗೂ ಕೂಡ ದೊಡ್ಡ ರೀತಿಯಾದಂಥ ಒಂದು ನಿರುದ್ಯೋಗವನ್ನು ನಿರ್ಮಾಣ ಮಾಡಿದೆ. ಮಾತ್ರ ಅಲ್ಲ, ಅಂಥ ನಿರುದ್ಯೋಗಿ ಯುವಜನರನ್ನು ಇವತ್ತು ದನ ಕಾಯಲಿಕ್ಕೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಕೋಮುವಾದಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಹಿಂದೂ ಮುಸ್ಲಿಂ ಗಲಭೆಗಳನ್ನು ಮಾಡಿ ಜೈಲಿಗೆ ಹೋಗಲಿಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಜನರನ್ನು ಧರ್ಮದ ಆಧಾರದಲ್ಲಿ ವಿಭಜಿಸಿ ಜನರಲ್ಲಿ ಮತೀಯವಾದ ಧ್ರುವೀಕರಣವನ್ನು ತಂದು ಹಿಂದೂ ಮುಸ್ಲಿಂ ದ್ವೇಷವನ್ನು ಹುಟ್ಟಿಸಿ ಬಹುಸಂಖ್ಯಾತವಾದವನ್ನು ಹೇರಿ ಇವತ್ತು ಚುನಾವಣೆಯನ್ನು ಸತತವಾಗಿ ಗೆಲ್ಲುವಂಥದ್ದು BJPಯ ತಂತ್ರ. ಇದು ಇವತ್ತು ಅರ್ಥ ಆಗ್ತಾ ಇದೆ. BJP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 33 ವರ್ಷಗಳ ಹಿಂದೆ ಗೆಲ್ಲುವಾಗ ಕೇವಲ 1 ಖಾಸಗಿ ಮೆಡಿಕಲ್ ಕಾಲೇಜ್ ಇತ್ತು. ಇವತ್ತು 8 ಖಾಸಗಿ ಮೆಡಿಕಲ್ ಕಾಲೇಜುಗಳು ನಿರ್ಮಾಣ ಆಗಿದೆ. ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಇವರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ವೆನ್ಲಾಕ್ನಂಥ ಒಂದು ನಮ್ಮ ಬ್ರಿಟಿಷರು ಸ್ಥಾಪನೆ ಮಾಡಿದಂಥ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸೋದು ಬಿಡಿ, ಅದನ್ನು ಸರ್ಕಾರದ ಜೊತೆ ಉಳಿಸೋದು ಬಿಟ್ಟು ಇವತ್ತು PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನವರಿಗೆ ಹಸ್ತಾಂತರ ಮಾಡಿದ್ದಾರೆ. ಇವತ್ತು ಆರೋಗ್ಯ ವ್ಯಾಪಾರ ಆಗಿದೆ, ಶಿಕ್ಷಣ ವ್ಯಾಪಾರ ಆಗಿದೆ. ಬಡವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಡವರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲ, ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ BJPಯನ್ನು ಸೋಲಿಸೋದ್ರಿಂದ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಉದ್ಯೋಗ ಸೃಷ್ಟಿಯ ಬಗ್ಗೆ ಚರ್ಚೆ, ಶಿಕ್ಷಣ, ಉದ್ಯೋಗ, ಆರೋಗ್ಯದ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಲಿಕ್ಕೆ ಸಾಧ್ಯ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮೂಡಬಿದ್ರೆ ಮತ್ತು ಮಂಗಳೂರಿನ ಮಧ್ಯೆ ಇವತ್ತು ರಸ್ತೆ ಅಗಲೀಕರಣ ನೆಪದಲ್ಲಿ ಸುರಲ್ಪಾಡಿ ಬಳಿಯಲ್ಲಿ ಒಂದು ಟೋಲ್ಗೇಟನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ 7 ಟೋಲ್ಗೇಟ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಕೂಡ BJP ಅವಧಿಯಲ್ಲಿ ತೀರ್ಮಾನ ಆಗಿದೆ. ಮುಂದಿನ ವರ್ಷಗಳಲ್ಲಿ ಅದು ಜಾರಿ ಬರ್ತದೆ. ಒಟ್ಟು ಜನರನ್ನು ಸುಲಿಗೆ ಮಾಡುವುದೇ BJPಯ ನೀತಿ, ಶ್ರೀಮಂತರ ಖಜಾನೆಯನ್ನು ತುಂಬುವುದೇ BJPಯ ನೀತಿ, ಬಡವರ ಮಕ್ಕಳನ್ನು ಬಲಿ ಕೊಡುವುದೇ BJPಯ ನೀತಿ. ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ತ ಜನತೆ 33 ವರ್ಷಗಳ BJPಯ ದುರಾಡಳಿತಕ್ಕೆ ಅಂತ್ಯ ಆಡಬೇಕು. ನರೇಂದ್ರ ಮೋದಿಗೆ 10 ವರ್ಷಗಳ ಅದಾನಿ ಅಂಬಾನಿಯ ಪರವಾದ ಸರ್ಕಾರಕ್ಕೆ ಅಂತ್ಯ ಆಡಬೇಕು. ಜನಪರವಾದಂಥ ನೀತಿ ಜಾರಿ ಮಾಡಲಿಕ್ಕಾಗಿ BJPಯನ್ನು ಈ ಚುನಾವಣೆಯಲ್ಲಿ ಸೋಲಿಸಿ ಬ್ರಿಜೇಶ್ ಚೌಟ ಬದಲಿಗೆ ಕಾಂಗ್ರೆಸ್ ಅಭ್ಯರ್ಥಿ, ಇಂಡಿಯಾ ಕೂಟದ ಅಭ್ಯರ್ಥಿ ಪದ್ಮರಾಜರವರಿಗೆ ಮತವನ್ನು ಚಲಾಯಿಸಬೇಕು ಅಂತ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಾವು ಈಗ ನಮ್ಮ ಕೂಟದಲ್ಲಿ 3 ಪ್ರಧಾನ ರಾಜಕೀಯ ಪಕ್ಷಗಳು CPM, CPI, ಆಮ್ ಆದ್ಮಿ ಇದೆ. ಅದರ ಜೊತೆಯಲ್ಲಿ ರೈತ, ದಲಿತ, ಕಾರ್ಮಿಕ ಸಂಘಟನೆಗಳಿದೆ. ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮನೆ ಪ್ರಚಾರವನ್ನು ನಮ್ಮದೇ ಕರಪತ್ರವನ್ನು ಹಾಕ್ಕೊಂಡು, ಕಾಂಗ್ರೆಸ್ ಕರಪತ್ರ ಇಟ್ಕೊಂಡು ಹೋಗ್ತಾ ಇಲ್ಲ. ನಮ್ಮದೇ ಕರಪತ್ರವನ್ನು ಇಟ್ಕೊಂಡು ಮನೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ, ಸ್ಕ್ವಾಡ್ಗಳನ್ನು ಮಾಡಿ. ಹೌದು, ನಾವು ವಿನಂತಿ ಪತ್ರ BJPಗೆ ಯಾಕೆ ಮತ ನೀಡಬಾರ್ದು ಅಂತ ಒಂದು ವಿವರಿಸುವಂಥ ಕರಪತ್ರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 8 ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿಯೂ ಕೂಡ ನಾವು ರಾಜಕೀಯ ಸಮಾವೇಶಗಳನ್ನು ಮಾಡಿದ್ದೀವಿ. ಮೊನ್ನೆ ಟೌನ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ 27 ಸಂಘಟನೆಗಳನ್ನು ಸೇರಿಸಿ ಮಾಡಿದ್ದೀವಿ. ಮತ್ತು ಈ ರೀತಿಯ ಸಾರ್ವಜನಿಕ ಸಭೆಗಳು, ಕಾರ್ನರ್ ಮೀಟಿಂಗ್ಗಳನ್ನು
ನಮಗೆ ಸಾಧ್ಯ ಇರುವ ಎಲ್ಲ ಕಡೆ ಮಾಡಿ ಜನರಿಗೆ BJPಯನ್ನು ಯಾಕೆ ಸೋಲಿಸಬೇಕು ಅಂತ ಮನಮುಟ್ಟುವ ರೀತಿಯಲ್ಲಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮದೇ ಆದಂಥ ಪುಸ್ತಕವನ್ನು ಕೂಡ ಒಂದು ಪ್ರಿಂಟನ್ನು ಮಾಡಿದ್ದೀವಿ. ಜಿಲ್ಲೆಯ ಅಧಪತನ ಯಾವ ರೀತಿ ಆಗಿದೆ BJP ಆಡಳಿತದಲ್ಲಿ ಅನ್ನುವಂಥದ್ದು ಕೂಡ ಇದರಲ್ಲಿದೆ. ಈ ಮೂಲಕ ಜನರನ್ನು ತಲುಪಲಿಕ್ಕೆ ನಾವು ಗರಿಷ್ಠ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಜನರಿಗೆ ಮನವರಿಕೆ ಮಾಡುವುದು, ಭಾವನಾತ್ಮಕವಾಗಿ ಆಲೋಚನೆ ಮಾಡಬೇಡಿ, ನೈಜವಾದಂಥ ವಿಚಾರಗಳನ್ನು ಮುಂದಿಟ್ಟು ಮತ ಚಲಾಯಿಸಿ ಅಂತ ಒಂದು ವಿನಂತಿಯನ್ನು ಮಾಡಲಿಕ್ಕೆ ನಾವು ನಮ್ಮ ಸತತ ಪ್ರಯತ್ನವನ್ನು ಮಾಡ್ತೀವಿ.